ಆಯ್ತು ಹೋಯ್ತು ಇಷ್ಟಿದ್ರು ಹೇಗಿದೆ ಎಕ್ಸ್ಪೀರಿಯನ್ಸ್? ಬಿಟ್ಟು ಒಬ್ಬ ಹೇಗೆ ಇವರು ಲಿಟ್ರಲಿ ಆಗ್ತಾ ಇಲ್ಲ ಗುರು. ಅಲ್ಟಿಮೇಟ್. ಈ ಬ್ಯಾಗಲ್ಲಿ 5 kg ಬಿಸ್ಕೆಟ್ ಇದೆ. ನಮಸ್ಕಾರ ಎಲ್ರಿಗೂ, ನನ್ನ ಹೆಸರು ನಿಸರ್ಗ ಅಂತ. ತಮ್ಮನೇಲಿ ನೋಡಿ ಗೊತ್ತಾಗಿರುತ್ತೆ ಸ್ಕಂದಗಿರಿ ಟ್ರೆಕ್ಕಿಂಗ್ ಬ್ಲಾಗ್ ಮಾಡ್ತಾ ಇದ್ದೀನಿ ಅಂತ. ಇವಾಗ ನಾನು ಬ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಮೈತ್ರಿ ಮಾಟಿಂದ. ಊಟ ಆಗಿದೆ, ಟೈಮ್ ಬಂದುಬಿಟ್ಟು 9:30. ಊಟ ಆಗಿ ಜಿಂದ ಹೊರಗಡೆ ಬಂದಿದ್ದೀವಿ. ಇವಾಗ ಮೈತ್ರಿ ಮಾಟಲ್ಲಿ ಏನಾದರೂ ತೊಗೊಳಕ್ಕೆ ಬಂದಿದ್ದೀವಿ, ಏನಾದರೂ ತಿನ್ನಲಿಕ್ಕೆ ಬಿಸ್ಕಿಟು ಸ್ನ್ಯಾಕ್ಸು. ನೈಟ್ ಟ್ರೆಕ್ಕಿಂಗ್ ಟೈಮ್ದಲ್ಲಿ ಹಸುವಾದರೆ ಏನಾದರೂ ತಿನ್ಲಿಕ್ಕೆ ತೊಗೊಂಬಂದಿದ್ದೀವಿ. ಇವ್ರು ನನ್ನ ಫ್ರೆಂಡ್ಸು ತೊಗೋತಿದ್ದಾರೆ ಏನಾದರೂ. ಪುನೀತ್ ಏನು ತೊಗೋತಿದ್ಯಾ? ಮ್ಯಾಗಿ. ಯಾಕೆ ಮ್ಯಾಗಿ ಎಲ್ಲಿ ಮಾಡ್ಕೊಳ್ಳೋದು? ನಿಶ್ಚಿದ್ರು ಹಾಯ್ ಮಾಡಿ ನನ್ನ ಬ್ಲಾಗ್ಗೆ. ನನ್ನ ಫಸ್ಟ್ ಬ್ಲಾಗ್ ನಿಶ್ಚಿದ್ರು ಮಾಡಿದ್ದೀರಾ? ಏನು ತೊಗೊಳ್ತಿದ್ದೀರಾ? ಅದೇ ಆ್ಯಸ್ ಯೂಶ್ವಲ್ ಬಿಸ್ಕಿಟ್ಸ್ ಮತ್ತು ಮ್ಯಾಗಿ. ಬಿಸ್ಕಿಟ್ಸು ಮ್ಯಾಗಿ. ಓಕೆ. ಇವ್ರು ಸ್ವರಾಜಲ್ಲಿ ಇನ್ನೊಬ್ರು ಇದ್ದಾರೆ, ಇಬ್ಬರು ಜನ ಇದ್ದಾರೆ, ಸ್ವರಾಜು ಮತ್ತು ಪ್ರವೀಣ್ ಅಂತ. ಅವ್ರಿಗೂ ಮೀಟ್ ಮಾಡಿಸ್ತೀನಿ. ಎಲ್ಲಿ ಹೋಗಿದ್ದಾರೆ ನೋಡಬೇಕು. ಇವ್ರ ಹೆಸರು ಆಶೀಶ್ ಅಂತ. ಕಾಲಲ್ಲಿ ಬ್ಯುಸಿ ಆಗಿದ್ದಾರೆ. ಇಲ್ಲಿ ನಮ್ಮ ಸ್ವರಾಜ್ ಅವರು ಬಂದರು, ಅವ್ರನ್ನೂ ತೋರಿಸ್ತೀನಿ ನಿಮಗೆ ವಿಡಿಯೋದಲ್ಲಿ. ಕ್ಯಾಮ್ರಾ ಇದೆ ಅಂತ ಕ್ಯಾಮ್ರಾ ಮುಚ್ಕೊಂಡು ಓಡ್ತಾ ಇದ್ದಾನೆ, ಆದರೆ ಬಿಡಲ್ಲ, ತೋರಿಸ್ತೀನಿ ವಿಡಿಯೋದಲ್ಲಿ. ಇರಿಗೆ ಸ್ವರಾಜ್ ಓಡ್ತಾ ಇದ್ದಾನು, ಅವರ ವಿಡಿಯೋದಲ್ಲೇ ಬರ್ತಾ ಇಲ್ಲ ಸ್ವರಾಜ್. ಸ್ವರಾಜ್ ಬಾರ ಇಲ್ಲಿ ವಿಡಿಯೋದಲ್ಲಿ. ಸ್ವರಾಜು ಪ್ರವೀಣ್ ವಿಡಿಯೋದಲ್ಲಿ ಬರ್ತಾ ಇಲ್ಲ, ಅಂದರೂ ತೋರಿಸ್ತೀನಿ ಸ್ವರಾಜು ಪ್ರವೀಣ್ನ. ಇವನೇ ನೋಡಿ ಸ್ವರಾಜ್ ಅಂತ. ಸಿಗ್ತಾ ಇರಲಿಲ್ಲ, ಅಲ್ಲಿ ಇಲ್ಲಿ ಓಡ್ತಾ ಇದ್ದ, ಹಿಡ್ಕೊಂಡು ಬಂದಿದ್ದೀನಿ ಇವನು ಸ್ವರಾಜ್ ಅಂತ. ಹಾಯ್ ಹೇಳ. ಸ್ವಲ್ಪ ನಾಚಿಕೆ ಅವನಿಗೆ. ಪ್ರವೀಣ್ ಎಲ್ಲೋದ? ಸ್ವರಾಜ್ ಪ್ರವೀಣ್ ಸಿಗ್ತಾ ಇಲ್ಲ. ಪ್ರವೀಣ್ ಓಡಿ ಹೋಗಿದ್ದಾನೆ. ಏನೇನೋ ತೊಗೊಂಡಿದ್ದಾರೆ, ಬಿಸ್ಕಿಟು ಮ್ಯಾಗಿ ಅಂತ. ಏನೇನು ತೊಗೊಂಡ್ರಿ ಇಷ್ಟಿದ್ರು? ತೋರಿಸಿ ಏನೇನು ತೊಗೊಂಡ್ರು, ಏನು ಹೇಳಿ ಏನೇನು ತೊಗೊಂಡ್ರಿ? ಫ್ಯಾಮಿಲಿ ಬಿಸ್ಕಿಟು ಮತ್ತು 20 ಬಿಸ್ಕಿಟ್ ತೊಗೊಂಡಿದ್ದಾರೆ. ಪ್ರವೀಣ್ ನಿನ್ನ ಹತ್ರ ಏನಿದೆ? ಹಾಂ, ಪ್ರವೀಣ್ ನಿನ್ನ ಹತ್ರ ಏನಿದೆ? ಪುನೀತ್ ಹತ್ರ ಮ್ಯಾಗಿ ಇದೆ. ಪ್ರವೀಣ್ ಸಿಗ್ತಾ ಇಲ್ಲ. ಪ್ರವೀಣ್ ಸಿಕ್ಕರೆ ಅವನು ವಿಡಿಯೋದಲ್ಲಿ ತೋರಿಸ್ತೀನಿ. ಹಾಂ, ಇದು ನಮ್ಮ PG ಪೂಜಿತಾ PG ಅಂತ. ಇದು ನಮ್ಮ ಮೀಟ್ ಮೇನ್ ಕುಕ್. ಇದು ನಮ್ಮ ಮೇನ್ ಕುಕ್ ಅವರು. ತೋರಿಸ್ತೀನಿ. ಭಯ್ಯ ಆವ ಭಯ್ಯ ಅನ್ಸತ್ತೆ, ವಿಡಿಯೋದಲ್ಲಿ ಬರ್ತಾ ಇಲ್ಲ ಅವರು. ಇರಲಿ, ಹೋಗುವ ಪೆಟ್ರೋಲ್ ಹಾಕ್ಸ್ಲಿಕ್ಕೆ ಬಂದ. ಇವಾಗ ಬೈಕಿಗೆ ಪೆಟ್ರೋಲ್ ಹಾಕ್ಸ್ಲಿಕ್ಕೆ ಹೋಗ್ತಾ ಇದ್ದೀವಿ. ವಿಡಿಯೋದಲ್ಲಿ ಬರ್ತಾ ಇರಲಿಲ್ಲ ಅಲ್ಲಿ, ಆದರೆ ಇವಾಗ ಇಲ್ಲಿ ಹಿಂದೆ ಬೈಕ್ ತೊಗೊಂಡು ಬರ್ತಿದ್ದಾನೆ. ಇವನೇ ನೋಡಿ ಪ್ರವೀಣ್ ಅಂತ. ಪ್ರವೀಣ್ ಒಂದು ಹಾಯ್ ಹೇಳ್ಬಿಡು. ಕಾಣಿಸ್ತಾನೆ ಇಲ್ಲ ನೀನು, ಅಲ್ಲಾದ್ರೆ ಕಾಣಿಸ್ತಾ ಇದೆ. ಸ್ವಲ್ಪ ಕೈಯಲ್ಲಿ ತಗೊಳ್ಳಿ. ಅಯ್ಯಪ್ಪ, ಓಯ್ ಕಲರ್ ಮಂಜಲ್. ಇವಾಗ ಬೈಕ್ಗೆ ಫುಲ್ ಟ್ಯಾಂಕ್ ಮಾಡಿಸ್ಕೊಂಡು PG ಬಂದಿದ್ದೀವಿ. PG ಬಂದು ಊನೋ ಆಡ್ತಾ ಇದ್ದೀವಿ. ಇನ್ನು ಹೋಗಕ್ಕೆ ಕೆಲವು ಗಂಟೆಗಳ ಕಾಲ ಉಳಿದಿದೆ. ಎಷ್ಟು ಗಂಟೆಗೆ ಹೊರಡೋದು? 2 o'clock. 2 o'clock ಹೊರಡೋದಂತೆ. ಅಲ್ಲಿ ತನ ಊನೋ ಆಡಿ ಟೈಮ್ ಪಾಸ್ ಮಾಡಿ 2 o'clockಗೆ ಬಿಡೋದು. 2 o'clock ತನಕ ಯಾರು ಮಲ್ಕೋದಿಲ್ಲ ಅಲ್ಲ? ಯಾರು ಮಲ್ಕೋದಿಲ್ಲ ಅಂತೆ. 2 o'clock ತನಕ ಊಟ. 2 o'clock
ಊನು ಆಡಿ ಟೈಮ್ ಪಾಸ್ ಮಾಡಿ ಸ್ವಲ್ಪ ಮ್ಯಾಗಿ ಅದು ಮಾಡ್ಕೊಂಡು ತಿಂದು ಊನು ಆಡಿ ಮುಗಿಸಿದ್ವಿ. ಇವಾಗ ಹಸು ಆಗ್ತಿದೆ ಅಂತೆ ಎಲ್ರಿಗೂ. ಮ್ಯಾಗಿ ತಂದಿದ್ದಾರೆ, ಮ್ಯಾಗಿ ಮಾಡ್ಕೊಂಡು ತಿನ್ನೋದು. ಟೈಮ್ ಆಗ್ತಿದೆ 12:05 ಆಗ್ತಿದೆ ಇವಾಗ ಟೈಮು. ಮ್ಯಾಗಿ ಮಾಡ್ಕೊಂಡು ತಿಂದು ರೆಡಿಯಾಗಿ 2 ಗಂಟೆಗೆ ಹೊರಡಬೇಕು. ಹೋಗ್ತಾ ಇದ್ದೀನಿ ಕೆಳಗಡೆ ಆ್ಯಕ್ಚುಲಿ ಕಿಚನ್ ಇದೆ. ಕಿಚನಲ್ಲಿ ಮ್ಯಾಗಿ ಮಾಡ್ಕೊಂಡು ತಿನ್ನಬೇಕು. ಎಷ್ಟು ಮ್ಯಾಗಿ ಮಾಡುವ? ಗೋಟಿ ಕಲಿಜೆ ಎಲ್ಲ ತೆಗೆದ್ಬಿಡ್ತೀನಿ. ಏನೋ ಎಷ್ಟು ಮ್ಯಾಗಿ ಮಾಡುವ? ಎಲ್ಲ ಫುಲ್ ಪ್ಯಾಕೆಟ್. 4 6 ಜನ ಇದೀವಪ್ಪ. 6 ಜನ. ಸಿಂಗ್ಲಿಕ್ಕ ಬಂದಿಲ್ಲ ಅಂದ್ರೆ 5 ಜನ ಅಷ್ಟೇ. ಯಾರೋ ಒಬ್ರು ಬರೋರ್ನ 3-4 ಜನ ಹಾಕೊಳ್ಳೋದು ಸ್ವಲ್ಪ ಶೇರ್ ಆಗಿ ಇಲ್ಲಿಂದ 200 ಕಿಲೋಮೀಟರ್ 4 ಜನ ಆದ್ರೂ ಬೇಕು, ಕಂಫರ್ಟೇಬಲ್ ಆಗಿ. ನಾವು 5 ಜನ ಹೋಗಿದ್ವಿ, ಇವರೆಲ್ಲ ಸಣ್ಣ ಇದ್ದಿದ್ದು. ಓಕೆ ಗಾಯ್ಸ್, ನಾನು ರೆಡಿ ಆಗಿದ್ದೀನಿ. ಈಗ ಎಲ್ಲರೂ ರೆಡಿ ಆಗಿದ್ದಾರೆ ಅಂತ ನೋಡ್ತೀನಿ. ರೆಡಿ ಆಗಿದ್ರೆ ಎಲ್ರೂ ತೋರಿಸ್ತೀನಿ ಹೇಗೆ ರೆಡಿ ಆಗಿದ್ದೀರಾ ಅಂತ. ಎಲ್ಲರೂ ರೆಡಿ ಆಗಿದ್ದಾರೆ. ನಿಶಿತ್ ಬ್ರೋ, ಎಲ್ಲರೂ ರೆಡಿ ಆಗಿದ್ದೀರಾ? ಎಸ್ ಮ್ಯಾನ್, ನಾನು ಹೆಲ್ಮೆಟ್ ರೆಡಿ ಮಾಡ್ತಾ ಇದ್ದೀನಿ. ಏನು ಹಾಕೊಂಡಿದ್ದಾರೆ ತೋರಿಸಿ ನಿಮ್ಮ ಔಟ್ಫಿಟ್ಟು. ಈ ಕಡೆ ಬನ್ನಿ. ಇದು ನಮ್ಮ ನಿಶಿತ್ ಬ್ರೋ ಅವರ ಔಟ್ಫಿಟ್ಟು. ಕಾಚ ಬರ್ತಾ ಇದೆ ಹಿಂಗಡೆ. ಇದು ಆಶೀಶ್ ಅವರ ಔಟ್ಫಿಟ್ಟು. ಆಶೀಶ್ ಬ್ರೋ, ಶೋ ಮಿ ಯುವರ್ ಔಟ್ಫಿಟ್ ಕಂಪ್ಲೀಟ್. ತೋರ್ಸ ಹೆಂಗ ಔಟ್ಫಿಟ್ ತೋರ್ಸ, ಹೆಂಗ್ ರೆಡಿ ಆಗಿದೆ ತೋರ್ಸ ಮಾರಾಯ. ಇದು ವಿಶಾಲ್ ಮಾರ್ಟ್, ಇದು ಯಾವ್ದು ಮಿಂತ್ರದ್ದು. ಹಾ, ಇದು ಪ್ಯಾಂಟು ಫ್ಲಿಪ್ಕಾರ್ಟ್ದು. ಅಷ್ಟೇ. ನೀನ್ ಚರ್ಚ್ ಸ್ಟ್ರೀಟ್ ಅಲ್ಲಿ ಇರ್ಬೇಕಾಯ್ತು, ಇಲ್ಲಾಗ ಬಂದಿದ್ಯಾ ನೀನು? ಕಾಸ್ಟ್ ಹೇಳ್ಬಿಡ ಅದ್ರದ್ದು ಎಷ್ಟು ಅಂತ. ಬೈ ಒನ್ ಗೆಟ್ ಒನ್. ಭಯನ್ ಬಿಟ್ಟೋನಿಲ್ಲ. 600 ರೂಪಾಯಿ ಬಿಡ ಟಿ ಶರ್ಟ್ಗೆ. ಯಾವುದು? ಟಿ ಶರ್ಟ್ ಇದು 500. 500 ರೂಪಾಯಿ ಕೊಟ್ಟಿದ್ದಾನಂತೆ ಟಿ ಶರ್ಟ್ಗೆ. ಪುನೀತ್ ತೋರ್ಸಪ್ಪ. ಪುನೀತ್ ನೋಡಿ, ಸೂಪರ್ ಸ್ಟಾರ್ ಹೆಂಗ್ ರೆಡಿ ಆಗಿದ್ದಾನೆ. ಫುಲ್ ಜಾಕೆಟ್ ಹಾಕೊಂಡು ಅದೆಲ್ಲ ಹೇಳ್ಬಾರ್ದ್ರಿ, ಹಿಂದೆ ಅಂತ ಅನ್ಕೋ. ಚೆನ್ನಾಗ್ ಕಾಣ್ತಿದೆಯಲ್ಲ. ಜಾಕೆಟ್ ನಮ್ದು ರೂಮ್ಮೇಟು. ಸಮಯ 1:56 ಆಗಿದೆ. ಹೊರಡಕ್ಕೆ ರೆಡಿ ಆಗಿದ್ದೀವಿ. ಬೈಕ್ ತೆಗಿತಾ ಇದ್ದಾರೆ. 1.5 ಅವರಲ್ಲಿ ಚಿಕ್ಕಬಳ್ಳಾಪುರಲ್ಲಿ ಇರ್ತೀವಿ. ಆಮೇಲೆ ಅಲ್ಲಿಂದ ಒಂದು 2-3 ಅವರ್ಸ್ ಟ್ರೆಕ್ಕಿಂಗ್ ಇದೆ. ನಿಶಿತ್ ಬ್ರೋ ಗಾಡಿ ವಿಡಿಯೋ ಮಾಡ್ತಾ ಇದ್ದಾರೆ, ರೀಲ್ಸು. ಇವನು ವಿಡಿಯೋದಲ್ಲಿ ಬರ್ತಾ ಇರಲಿಲ್ಲ, ಇವಾಗ ನೋಡಿ ಹಂಗೆ ಬರ್ತಾ ಇದ್ದೀನಿ ವಿಡಿಯೋದಲ್ಲಿ. ಇವಾಗ ಸ್ವರಾಜ್ ಇದೆ. ಹೋಗ್ರಿ ಪ್ರವೀಣ್ ಬಾಯ್ ತೆಗಿತಾ ಇದ್ದಾನೆ, ಆದರೆ ವಿಡಿಯೋದಲ್ಲಿ ಹೋಗ್ತಾ ಇಲ್ಲ. ಮತ್ತೊಂದು ಟೀ ಬ್ರೇಕ್ಗೆ ಸ್ಟಾಪ್ ಮಾಡಿದ್ದಾರೆ.
ಹಿಂಗೆ ಚಿಕ್ಕಬಳ್ಳಾಪುರಕ್ಕೆ ಹೋಗ್ತಾ ಹೋಗ್ತಾ ಒಂದು 15 ಟೀ ಬ್ರೇಕ್ಗೆ 15 ಸಲ ಸ್ಟಾಪ್ ಆಗುತ್ತೆ. ಇಲ್ಲಿ ಪ್ರವೀಣನ್ ಬೈಕ್ ಬ್ಯಾಟ್ರಿ ಬಿಚ್ಚಿದೆ, ಕೈಗೆ ಬಂದಿದೆ. ಬ್ಯಾಟ್ರಿ ಕೈಗೆ ಬಂದಿದೆ. ಬ್ಯಾಟ್ರಿ ಬಿಚ್ಚಿ ಕೈಗೆ ಬಂದ್ಬಿಟ್ಟಿದೆ. ಲಾಕ್ ಕಿತ್ತೋಗಿ ಗಾಡಿ ಲೈಟ್ ಆಗಿಬಿಡ್ತಾ ಇದೆ. ಚಿಕ್ಕಬಳ್ಳಾಪುರಿಗೆ ಬಂದು ತಲುಪಿದ್ವಿ. 2 ಗಂಟೆ ತಗೋತು. 2 ಗಂಟೆಗೆ ಬಿಟ್ಟಿದ್ವಿ. ಇವಾಗ 4 ಗಂಟೆ ಆಗಿದೆ. ಕರೆಕ್ಟ್ 2 ಅವರ್ ತಗೋತು. ಬರುವಾಗ ಹಾದಿಲಿ ಯಾರು ಇರಲಿಲ್ಲ, ಒಬ್ರು ಕಾಣ್ತಾ ಇರಲಿಲ್ಲ. ನಾವೇ ಹಾದಿ ತಪ್ಪಿ ಬಂದಿದ್ದೀವ, ಏನು ಬೇಗ ಹೋಗ್ಬಿಟ್ಟಿದಾರ, ನಾವೇ ಲೇಟ್ ಆಗಿದಾರ ಅನ್ಕೊಂಡಿದ್ವಿ. ಆದರೆ ಇಲ್ಲಿ ಬಂದು ನೋಡ್ತೀವಿ ಎಲ್ಲರೂ ನಮ್ಗಿಂತ ಬೇಗ ಬಂದ್ಬಿಟ್ಟಿದ್ದಾರೆ. ನಾವೇ ಲೇಟಾಗಿ ಬಂದಿದ್ದೀವಿ ಆ್ಯಕ್ಚುಲಿ. ನೋಡಿ ಇಲ್ಲೆಲ್ಲ ಬೈಕ್ ನಿಂತಿದ್ದಾವೆ. ಅದೊಂದು TT ಕಾಣಿಸ್ತಾ ಇದೆಯಲ್ಲ, ಹಿಂದೆ ಕಾಣಿಸ್ತಿರ್ಬೇಕು ಒಂದು TT. 600 ರೂಪಾಯಿ ಟಿಕೆಟ್ ಕೊಟ್ಟು ಒಂದು ಫುಲ್ TT ಬುಕ್ನ ಮಾಡಿ ಅವರೇ ಕರ್ಕೊಂಡ್ಬಂದಿದ್ದಾರೆ ಕೆಲವೊಂದಿಷ್ಟು ಜನನ. ನಾವು ನಮ್ಮ ಬೈಕಲ್ಲಿ ಬಂದಿದ್ದೀವಿ. ಆಲ್ಮೋಸ್ಟ್ ಜನ ಮುಂದೆ ಹೋಗ್ಬಿಟ್ಟಿದ್ದಾರೆ. ಟ್ರೆಕ್ಕಿಂಗ್ ಸ್ಟಾರ್ಟ್ ಆಗಿದೆ ಅವ್ರದ್ದು. ನಾವು ಇನ್ನೇನು ಹೋಗ್ತೀವಿ. ಹಿಂದೆ ಜನ ನೋಡ್ಬೋದು ನೀವು, ಸಿಕ್ಕಾಪಟ್ಟೆ ಜನ ಬಂದುಬಿಟ್ಟಿದ್ದಾರೆ. ಚೆಕ್ಕಿಂಗ್ ಎಲ್ಲ ಆಗ್ತಾ ಇದೆ. ಬ್ಯಾಕ್ ಚೆಕ್ಕಿಂಗ್ ಎಲ್ಲ ಆದಮೇಲೆ ಒಳಗೆ ಬಿಡ್ತಾರೆ. ಸಿಕ್ಕಾಪಟ್ಟೆ ಜನ ಬಂದುಬಿಟ್ಟಿದ್ದಾರೆ. ನಿಮ್ಗೆ ನೋಡ್ಬೋದು ನೀವು ಹಿಂದೆ ಚೆಕ್ಕಿಂಗ್ ಎಲ್ಲ ನಡೀತಾ ಇದೆ. ಚೆಕ್ಕಿಂಗ್ ಎಲ್ಲ ಆದಮೇಲೆ ಇವರು ಒಳಗಡೆ ಬಿಡ್ತಾರೆ. ಒಳಗಡೆ ಹೋದ್ಮೇಲೆ ಲಾಗ್ ಕಂಟಿನ್ಯೂ ಮಾಡ್ತೀನಿ. ಓಕೆ, ಎಲ್ಲ ಚೆಕ್ಕಿಂಗ್ ಎಲ್ಲ ಆಯಿತು. ಒಳಗೆ ಬಂದ್ವಿ. ಟ್ರೆಕ್ಕಿಂಗ್ ಸ್ಟಾರ್ಟ್ ಆಗಿದೆ. ಕತ್ಲೆ ಇದೆ, ಏನು ಕಾಣ್ತಾ ಇಲ್ಲ. ಈ ಟಾರ್ಚು ಕೂಡ ಏನು, ಪ್ರವೀಣ್ ಟಾರ್ಚ್ ಬಿಡು ಸ್ವಲ್ಪ. ಓಕೆ, ಇಷ್ಟೇ ಟಾರ್ಚ್ ಬೆಳಕಲ್ಲಿ ವ್ಲಾಗ್ ಮಾಡ್ತಾ ಇದ್ದೀನಿ. ಫುಲ್ ಕತ್ಲೆ ಇದೆ, ಒಂದು ಲೈಟ್ ಕೂಡ ಇಲ್ಲ. ಸ್ಕಂದಗಿರಿ ಬೆಟ್ಟ ಏರ್ತಾ ಇದೀವಿ ನಾವು. ಇವಾಗ ಹೋಗ್ತಾ ಇದೀವಿ. ರೋಡ್ ಈ ಥರನೇ ಇದೆ. 1.5 ಗಂಟೆ 2 ಗಂಟೆ ಈ ಥರನೇ ಟ್ರೆಕ್ಕಿಂಗ್ ಮಾಡ್ತಾ ಗುಡ್ಡ ಏರಬೇಕು. ನಿಶಿತ್ ಬ್ರೋ, ಹೇಗೆ ಅನಿಸ್ತಾ ಇದೆ ಎಕ್ಸ್ಪೀರಿಯನ್ಸ್? ಈಗಷ್ಟೇ ಸ್ಟಾರ್ಟ್ ಆಗಿದೆ. ಇವಾಗಲೇ ಎಲ್ಲ ತೆಗ್ತಾ ಇದ್ದಾರೆ. ನಿಶಿತ್ ಬ್ರೋ ಹೇಳಿ. ಹತ್ತಿ 200 ಕಿಲೋಮೀಟರ್ 200 ಮೀಟರ್ ಆಗಿಲ್ಲ. ಹೊರಟು ಬಾಯಿ ಬಂದಿದೆ. ನಿಗೂಢವಾದ ಪ್ರದೇಶ. ಅತ್ತ ಇತ್ತ ಯಾರು ಇಲ್ಲ. ನೀವು ಇಲ್ಲಿ ಬರಬೇಕಾದ್ರೆ ಆನ್ಲೈನಲ್ಲಿ ಬುಕ್ಕಿಂಗ್ ಮಾಡ್ಕೊಂಡು ಬರಬೇಕು. ಬಿಸ್ಕೆಟ್ ಅಂತೂ ತರಲಿಕ್ಕೆ ಹೋಗ್ಬೇಡಿ. ಬಿಸ್ಕೆಟ್ ಮೇನ್ ಹೇಳ್ಬೇಕಂದ್ರೆ ಬಿಸ್ಕೆಟ್ ತರಲಿಕ್ಕೆ ಹೋಗ್ಬೇಡಿ. ತಂದರೂ ಕೂಡ ಪಾಕೆಟ್ ಇಲ್ಲದೆ ಇರೋ ಬಿಸ್ಕೆಟ್ ತೊಗೊಂಬನ್ನಿ. ಬಾಕ್ಸಲ್ಲಿ ಹಾಕೊಂಡು ಬನ್ನಿ. ಸ್ಟೀಲ್ ಬಾಕ್ಸಲ್ಲಿ ಬನ್ನಿ. ಸ್ಟೀಲ್ ಬಾಕ್ಸಲ್ಲಿ, ಪ್ಲಾಸ್ಟಿಕ್ ಬಾಕ್ಸ್ ಅಲ್ಲ, ಸ್ಟೀಲ್ ಬಾಕ್ಸಲ್ಲಿ ಹಾಕೊಂಡು ಬನ್ನಿ ಬಿಸ್ಕೆಟ್ ತರಬೇಕಾದ್ರೆ. ಪ್ಲಾಸ್ಟಿಕ್ ಪೇಪರ್ ಕೂಡ ಅಲೋ ಇಲ್ಲ ಒಳಗಡೆ. ಮತ್ತೆ ಆನ್ಲೈನಲ್ಲಿ ಬುಕ್ಕಿಂಗ್ ಮಾಡ್ಕೊಂಡು ಬರ್ಬೇಕು ನೀವು. ಎಷ್ಟು ಜನಕ್ಕೆ ಇರ್ತಾರೆ ಸ್ಲಾಟ್ 1 ಮಂತ್ಗೆ? 150. 1 ಮಂತ್ ಅಲ್ಲ, ಪರ್ ಡೇ ಸ್ಲಾಟ್ ಬಂದ್ಬಿಟ್ಟು 150 ಅಷ್ಟೇ ಇರುತ್ತೆ. 1 ಮಂತ್ ಬಿಫೋರ್ ನೀವು ಬುಕ್ಕಿಂಗ್. ಹಾಲಿಡೇಸ್ ಇದ್ರೆ 1 ಮಂತ್ ಮುಂಚೆನೇ ಮಾಡಬೇಕು. ಇಲ್ಲಾದರೆ 2 ವೀಕ್ಸ್ ಮುಂಚೆ ಮಾಡಿದ್ರೆ ಆಯಿತು. ಇಲ್ಲಾಂದರೆ 1 ವೀಕ್ ಮುಂಚೆ 2 ವೀಕ್ ಮುಂಚೆ ಮಾಡ್ಬೋದು. ಆದರೆ ಸ್ಲಾಟ್ ಸಿಗಲ್ಲ ನಿಮಗೆ. 1 ಮಂತ್ ಬಿಫೋರ್ ಮಾಡಿದ್ರೆ ಸಿಗುತ್ತೆ. ಓಕೆ, ನೋಡ್ರಿ ಶಿಬ್ರು ಎಷ್ಟು ದೊಡ್ಡ ಬಂಡೆ ಕಲ್ಲು. ನಾನು ಬೂಟ್ಸ್ ಹಾಕಿದ್ರೆ ಗತಿಗೆ ಕೈಯಲ್ಲಿ ಹಿಡ್ಕೋಬೇಕಾಯ್ತು ಬೂಟ್ಸು ಅಷ್ಟೇ. ಅಬ್ಬಾ, ಶಿಬ್ರುಗೆ ಇವಾಗ ಸಾಕಾಗ್ಬಿಟ್ಟಿದೆ. ನಾನು ಎದುರು ಅದೇ ಓಕೆ 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 ಯಾನಿಗೆ ಕ್ಯಾಮರಾ ತಗೋದಿಲ್ಲ ಒಳಗೆ ಬರೀ ಮೂರಂತೇನ ಸೈಕ್ ಸೀನು ಚಿತ್ರ
ನೀವೆಲ್ಲ ಕತ್ಲಲ್ಲಿ ಹೋಗ್ಬಿಟ್ರಿ, ಲೈಟ್ ಹಾಕ್ತೀರಿ ಬಿದ್ದಿದ್ದಾರೆ ಅವರು. ಏನ ತುಯ್ಯಾರ ಆಂಜೋ ಜೈದಿನ ಏನ ಇಂಚು ತುಪ್ಪ ಎಲ್ರಿಗೂ ಸಾಕಾಗಿದೆ. ಇವಾಗ ಒಂದು 50% ಅಲ್ಲ, ಒಂದು 20% ಗುಡ್ಡ ಏರಿದ್ದೀವಿ. ಅಷ್ಟರಲ್ಲಿ ನಮ್ಮ ಪ್ರವೀಣ್ ಅವರು, ನಮ್ಮ ನಿಶಿದ್ರು ಅವರು ಸಾಕಾಗಿ ಕುಂತಿದ್ದಾರೆ, ಬಿಸ್ಕೆಟ್ ತಿಂತಾ ಇದ್ದಾರೆ. 5 kg ಬಿಸ್ಕೆಟ್ ಇದೆ ಈ ಬ್ಯಾಗಲ್ಲಿ 5 kg ಬಿಸ್ಕೆಟ್ ಇದೆ. ನೋಡ್ಬೋದು ನೀವು ಇಲ್ಲಿಂದ ಹೇಗೆ ಕಾಣ್ತಾ ಇದೆ. 500 ರೂಪಾಯಿ ಕೊಡ್ದು ಇತ್ತು ಪಕ್ಕಡಿಲ್ಲ. ಕೆಳಗೆ ಊರು ಕಾಣ್ತಾ ಇದೆ, ಅರ್ಧ ಗುಡ್ಡದ ಮೇಲೆ ಹೋಗ್ತಾ ಇದೀವಿ. ಇನ್ನು ನಾವು ಕಾಣಿಸ್ಬೋದು ನಿಮ್ಗೆ, ಅಲ್ಲಿ ಹೋಗ್ಬೇಕು ನಾವು ಟಾಪ್ಗೆ. ಬೇಗ ಬೇಗ ಹೋಗ್ಬೇಕು, ಇಲ್ಲಾಂದ್ರೆ ಸನ್ರೈಸ್ ಸಿಗಲ್ಲ. ವ್ಯೂ ನೋಡ್ಬೋದು ನೀವು, ಫುಲ್ ಮೇಲೆ ಬಂದಿದ್ದೀವಿ. ಸಿಟಿ ಲೈಟ್ಸ್ ಎಲ್ಲ ಕಾಣ್ತಾ ಇದೆ ನಿಮಗೆ. ಇನ್ನೂ ಮೇಲೆ ಹೋಗಬೇಕು, ಆಗ್ತಾ ಇಲ್ಲ ಅಂದರೂ ಏರ್ತಾ ಇದ್ದೀವಿ. ಬ್ಲಾಗ್ಗೋಸ್ಕರ ಮಾಡುವ. ಬಾಡಿ ಎಲ್ಲ ಸ್ವೆಟ್ ಆಗ್ತಾ ಇದೆ, ಲಿಟ್ರಲಿ ಆಗ್ತಾ ಇಲ್ಲ ಗುರು. ಯಾವ ಜೋಶಿಂದ ಬಂದಿದ್ದೆ, ಎಲ್ಲ ಜೋಶ್ ಖಾಲಿಯಾಗಿದೆ, ಏರಕ್ಕಾಗ್ತಾ ಇಲ್ಲ. ಅಂದರೂ ಟ್ರೈ ಮಾಡ್ತಾ ಇದ್ದೀನಿ. ತುಂಬ ಕಷ್ಟ ಇದೆ ಗುರು. ಇಷ್ಟೆಲ್ಲ ಕಷ್ಟ ಬಿದ್ದು ಬಂದಿದ್ದೀವಿ. ಏನು ನೋಡ್ಲಿಕ್ಕೆ ಗೊತ್ತಾ, ಈ ವ್ಯೂ ನೋಡಲಿಕ್ಕೆ. ನೋಡ್ತಿದ್ದೀರಾ ಫಾಗು ಹೇಗಿದೆ, ಇದನ್ನು ನೋಡಲಿಕ್ಕೆ ಕ್ರೇಜಿ ಮ್ಯಾನ್. ಲಿಟ್ರಲಿ 3 ಅವರು ಈ ಬೆಟ್ಟ ಏರಿದ್ದೀವಿ. ಎಷ್ಟು ಕಷ್ಟ ಆಗಿದೆ ಅಂದರೆ ಅಷ್ಟು ಕಷ್ಟ ಆಗಿದೆ. ನಾವು ಮೆಂಟಲಿ ಪ್ರಿಪೇರ್ ಆಗಿರಲಿಲ್ಲ ಇಷ್ಟು ಕಷ್ಟ ಇರುತ್ತೆ ಅಂತ. ಹಾಗೆ ಸ್ಕಂದಗಿರಿ ಟ್ರೆಕ್ಕಿಂಗ್ ಅಂತ ಹುರುಪಿಂದ ಬಂದಿದ್ವಿ, ಎಲ್ಲ ಜೋಶ್ ಹಾಳಾಗೋಯ್ತು. ಆದರೆ ವರ್ತಿದೆ, ಪ್ಲೇಸ್ ಏನಿದೆ ಅಲ್ಲ ಇದು ವರ್ತಿದೆ. ಇನ್ನು ಸನ್ರೈಸ್ ಇದೆ, ಅದು ಇದಕ್ಕಿಂತ ಚೆನ್ನಾಗಿ ಬರುತ್ತೆ. ಸನ್ರೈಸ್ ಆದಮೇಲೆ ಈ ಫಾಗ್ ಎಲ್ಲ ಸಿ ವೇವ್ಸ್ ಥರ ಮೂವ್ ಆಗುತ್ತೆ ಮುಂದೆ, ಫಾಲ್ ಥರ. ಅದು ಇನ್ನೂ ಚೆನ್ನಾಗಿರುತ್ತೆ ನೋಡಲಿಕ್ಕೆ. ರೋಡ್ ಭಯಂಕರ ಕಷ್ಟ ಇತ್ತು, ಇವಾಗೇನೋ ಸ್ಟ್ರೇಟ್ ರೋಡ್ ಸಿಗ್ತಾ ಇದೆ. ನಡಕ್ಕೆ ಲಿಟ್ರಲ್ಲಿ ನಾವು ಸಪೋರ್ಟ್ ತೊಗೊಂಡು ಏರಿದ್ದೀವಿ ಗುಡ್ಡ, ಒಬ್ಬರು ಸಪೋರ್ಟ್ ತೊಗೊಂಡು. ಕೆಳಗೆ ಸಿಟಿ ನೋಡ್ಬೋದು ನೀವು, ಕಾಣ್ತಾ ಇದೆ. ಆಲ್ಮೋಸ್ಟ್ ಕತ್ಲೆಯಿಂದ ಮಾರ್ನಿಂಗ್ ಬೆಳಕಾಗಿ ಬಂತು. ಸಾಕಾಗಿ ಮಲ್ಕೊಂಡ್ಬಿಟ್ಟಿದ್ದಾನೆ. ನಿಶ್ಚಿದ್ರು ವರ್ತಿದೆ ಅಲ್ಲ, ವರ್ತಿದೆ, ಇನ್ನ ವರ್ತಿದೆ. ಆದ್ರೆ ಇದೇನು ವ್ಯೂ ಇದೆ ಅಲ್ಲ ನೋಡ್ಬೋದು ನೀವು. ಐದು ಕಿಲೋಮೀಟರ್ ಟ್ರೆಕ್ಕಿಂಗ್ ಇದು. ಆಶೀಶ್ ಬ್ರೋ ಬ್ಯಾಗ್ ಹೊತ್ಕೊಂಡ್ ಬರ್ತಿದ್ದಾರೆ. ಆಶೀಶ್ ಬ್ರೋ ವರ್ತಿದೆ ಅಲ್ಲ, ಇವ್ರನ್ನೆಲ್ಲ ನೋಡ್ತಿದ್ದೀರಲ್ಲ, ಎಲ್ಲ ಮಂಗಳೂರದವ್ರು ಇವರು. ಈ ನಿಶಿತ್ ಬ್ರೋ, ಪುನೀತು, ಸ್ವರಾಜು, ಪ್ರವೀಣು, ಆಶೀಶು ಎಲ್ಲ ಮಂಗಳೂರದವ್ರೆ. ಶಾರ್ಟ್ಕಟ್ಟಲ್ಲಿ ಬಂದ್ರ ಇವ್ರ ಜೊತೆ ಕೂಡಿ 15 ಮಿನಿಟ್ಸ್ ಅಂದ್ರೆ ಆಲ್ಮೋಸ್ಟ್
ಇನ್ನ 15 ಮಿನಿಟ್ಸ್ ಇದೆಯಾ? ಲೆಟ್ಸ್ ಗೋ ಗೈಸ್. ಇದೆ ನೋಡಿ ಎಷ್ಟು ಕಷ್ಟ ಬಿದ್ದು ಏರ್ತಿದ್ದಾರೆ ಅಂತ. ಈಸಿ ಇಲ್ಲ ಎಷ್ಟಿದು ಏರೋದಂದ್ರೆ. ಬಹಳ ಕಷ್ಟ ಇದೆ. ನಿಶಿತ್ ಬ್ರೋ ಕಮಾನ್ ಬ್ರೋ. ಫಾಗ್ ನೋಡ್ಬೋದು ಹೇಗಿದೆ ಅಂತ. ಈಗ ಸನ್ರೈಸ್ ಆದಮೇಲೆ ಫಾಗ್ ಎಲ್ಲ ಇಳಿಯುತ್ತೆ. ಅಷ್ಟು ಕಷ್ಟ ಇದೆ. ಆಲ್ಮೋಸ್ಟ್ ದೇರ್ ಬಂದ್ಬಿಟ್ಟಿದ್ದೀವಿ. ನಮ್ಮ ಹುಡುಗರು ಚಳಿ ಇರುತ್ತೆ ಅಂತ ಫುಲ್ ಹುಡ್ಡಿ ಎಲ್ಲ ಹಾಕೊಂಬಂದು, ನಾನು ಫುಲ್ ಜಾಕೆಟ್ ಎಲ್ಲ ತೊಗೊಂಬಂದುಬಿಟ್ಟಿದ್ದೆ. ಆದರೆ ಸಿಚುವೇಶನ್ನು ಜಾಕೆಟ್ ಹುಡ್ಡಿ ಎಲ್ಲ ಕಳಿಬೇಕು ಹಂಗಾಯ್ತು ಮಾರೆ. ಅಷ್ಟು ಸ್ವೆಟ್ ಆಗ್ತಿದೆ. ಚಳಿ ಇದ್ದರೂ ಗೊತ್ತಾಗ್ತಿಲ್ಲ ಎಷ್ಟು ಚಳಿ ಇದೆ ಅಂತ. ಅಷ್ಟು ಏರಿದ್ದೀವಲ್ಲ ಅಷ್ಟು ಸ್ವೆಟ್ ಬರ್ತಾಯಿದೆ. ನೋಡ್ಬೋದು ನಮ್ಮ ಹುಡುಗರು ಹೇಗೆ ಸುಸ್ತಾಗಿ ಮಲ್ಕೊಂಡಿದ್ದಾರೆ ಅಂತ. ಅಷ್ಟು ಈಸಿ ಇಲ್ಲ. ಹಸುವಾಗಿದೆ ಎಲ್ರಿಗೂ. ಕೊಕೊನಟ್ ಬಿಸ್ಕೆಟ್ ತಿಂತಿದ್ದಾರೆ. ಮಿಸ್ಸಸ್ ಅಂತೂ ಫುಲ್ ಡಬ್ಬೆ ಮಕ್ಕೊಂಡ್ಬಿಟ್ಟಿದ್ದಾರೆ. ಅದರ ಸಲುವಾಗಿ ಆಲ್ಮೋಸ್ಟ್ ಬಂದ್ವಿ ಮೇಲೆ. ಪೀಕಲ್ಲಿದ್ದೀನಿ ನಾನು ಇವಾಗ. ಆಲ್ಮೋಸ್ಟ್ ದೇರ್ ಅಂತ ಬರ್ತಾನೆ ಇಲ್ಲ. ಹಾಗೆ ನಡೀತಾನೇ ಇದ್ದೀವಿ. 6:15 ಟೈಮು. ಎಷ್ಟು ಗಂಟೆಗೆ ಸ್ಟಾರ್ಟ್ ಮಾಡಿದ್ದೀವಿ? 3:30-4 ಸ್ಟಾರ್ಟ್ ಮಾಡಿದ್ವಿ. ಆಲ್ಮೋಸ್ಟ್ ಬಂದ್ವಿ. ವೆದರ್ ಚೆನ್ನಾಗಿದೆ, ಕೂಲ್ ಆಗಿದೆ, ತಂಪಾಗಿದೆ. ನಮ್ಮ ಪುನೀತ್ ಎಲ್ಲಕ್ಕಿಂತ ಫಸ್ಟ್ ಬಂದಿದ್ದಾನೆ. ಎಲ್ಲಕ್ಕಿಂತ ಫಸ್ಟು ಪೀಕ್ ಟಚ್ ಮಾಡಿದ್ದಾನೆ. ಪುನೀತ್ ಹೇಗಿದೆ ಎಕ್ಸ್ಪೀರಿಯನ್ಸು? ಚೆನ್ನಾಗಿದೆಯಾ? ಇಂತೂ ಕಷ್ಟ ಬಿದ್ದು ಬಂದೀವಿ ಪೀಕ್ ಮೇಲೆ. ಭಾಳ ಕಷ್ಟ ಇತ್ತು ಇಲ್ಲಿ ಟ್ರೆಕ್ಕಿಂಗು. ಆದರೆ ವರ್ತಿದೆ. ಮೇಲೆ ಸ್ವಲ್ಪ ಕೂಲ್ ಇದೆ. ಫಾಗ್ ಹೋಗ್ತಾ ಇಲ್ಲ. ಇನ್ನೂ ಸನ್ರೈಸ್ ಆಗಿಲ್ಲ. ಟೈಮ್ ಬಂದು 6:30 ಆಗಿದೆ. ಆದರೆ ಇನ್ನೂ ಸನ್ರೈಸ್ ಬಂದಿಲ್ಲ. ಇಲ್ಲ ಫಾಗ್ ಹೋಗಬೇಕು. ಫಾಗ್ ಹೋದ್ಮೇಲೆ ಸನ್ರೈಸ್ ಬಂದಮೇಲೆ ವ್ಯೂ ಚೆನ್ನಾಗಿ ಬರುತ್ತೆ. ವಿಡಿಯೋ ಮಾಡುವ ಸಮಯ ಒಂದು 8:30 ಆಗ್ತಾ ಬಂದಿದೆ. ಫಾಗು ಇನ್ನೇನು ಸರಿತಾ ಇದೆ. ಇನ್ನು ಸನ್ರೈಸ್ ಆಗಿಲ್ಲ. ಎಲ್ಲಿ ಸೂರ್ಯ ಕಾಣ್ತಾ ಇಲ್ಲ. ಇವ್ರು ಹೇಳ್ತಿದ್ದಾರೆ. ಏನು ಹೇಳ್ತಿದಾರಪ್ಪ ಹೇಳಿ? ಸನ್ರೈಸ್ ಆಗಿದೆ ಬಟ್ ಫಾಗ್ ಇಂದ ಕವರ್ ಆಗಿದೆ. ಸನ್ರೈಸ್ ಆಗಿದೆ ಅಂತೆ, ಆದರೆ ಫಾಗ್ ಕವರ್ ಆಗಿದೆ ಅಂತೆ, ಕಾಣ್ತಾ ಇಲ್ಲ ಅಂತೆ. ನಾನು ಮಲ್ಕೊಂಡಿದ್ದೆ, ಸ್ವಲ್ಪ ಫುಲ್ ನಿದ್ದೆ ಬಂದ್ಬಿಟ್ಟಿತ್ತು. ತೋರಿಸ್ತೀನಿ ಫಾಗ್ ಹೆಂಗೆ ಕವರ್ ಆಗ್ತಿದೆ ಅಂತ.
4 ಗಂಟೆಗೆ ಪಿ ಜಿ ಬಂದು ತಲುಪಿದ್ವಿ. ರಿಟರ್ನ್ ಬರ್ತಾ ವೀಡಿಯೋ ಮಾಡೋಕ್ಕಾಗಲಿಲ್ಲ, ಸಾರಿ. ಮಳೆ ತುಂಬ ಇರೋದ್ರಿಂದ ವೀಡಿಯೋ ಕಂಟಿನ್ಯೂ ಮಾಡೋಕ್ಕಾಗಲಿಲ್ಲ. 4 ಗಂಟೆಗೆ ಬಂದು ಸಿಕ್ಕಾಪಟ್ಟೆ ಟಯರ್ಡ್ ಆಗಿತ್ತು, ಅದಕ್ಕೆ ಮಲ್ಕೊಂಡು ಇವಾಗ 8 ಗಂಟೆಗೆ ಎದ್ದಿದ್ದೀನಿ. ವ್ಲಾಗ್ ಕಂಟಿನ್ಯೂ ಮಾಡ್ತಾಯಿದ್ದೀನಿ. ವೀಡಿಯೋ ಹೆಂಗಾಗಿದೆ ಗೊತ್ತಿಲ್ಲ, ಫಸ್ಟ್ ವ್ಲಾಗು. ವೀಡಿಯೋ ಇನ್ ಕೇಸ್ ಚೆನ್ನಾಗಾಗಿದ್ದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಆದಷ್ಟು ಫ್ರೆಂಡ್ಸ್ ಜೊತೆಗೆಲ್ಲ ಶೇರ್ ಮಾಡಿ. ಇನ್ನು ಮುಂದೆ ಕೂಡ ಈ ಚಾನಲಲ್ಲಿ ವೀಡಿಯೋ ಬರ್ತಾ ಇರುತ್ತೆ. ಸೊ ಎಲ್ಲರೂ ಯಾರ್ಯಾರು ನೋಡಿದ್ದೀರಾ, ವೀಡಿಯೋ ಚೆನ್ನಾಗಿ ಅನಿಸಿದೆ ಸಬ್ಸ್ಕ್ರೈಬ್ ಮಾಡಿ. ಆಮೇಲೆ ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಬಾಕ್ಸಲ್ಲಿ ನನಗೂ ತಿಳಿಸಿ, ವೀಡಿಯೋ ಹೇಗಾಗಿದೆ ಅಂತ. ಹೀಗೆ ಸಪೋರ್ಟ್ ಮಾಡಿ. ಇನ್ನು ಮುಂದೆ ಕೂಡ ನೆಕ್ಸ್ಟ್ ವೀಡಿಯೋ ಬರುತ್ತೆ, ಸಿಕ್ಕಾಪಟ್ಟೆ ವೀಡಿಯೋ ಇದೆ, ಎಡಿಟಿಂಗ್ ಮಾಡೋದಿದೆ. ವೀಡಿಯೋ ಮಾಡಿ ಈ ಚಾನಲಲ್ಲಿ ಅಪ್ಲೋಡ್ ಮಾಡ್ತೀನಿ. ಬಾಯ್ ಗೈಸ್.